ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸೋಮವಾರ. ಇವತ್ತು ಕೆಲಸ ಎಲ್ಲ ಮಾಡಿಸ್ಬೇಕಿತ್ತು ಅಂದ್ಬಿಟ್ಟು ಫುಲ್ ಬಿಸಿಲು. ನನಗೂ 3 ದಿನದಿಂದ ಫುಲ್ ತಲೆನೋವು ಹಿಡ್ಕೊಬಿಟ್ಟಿದೆ. ಯಾಕಂದರೆ ತುಂಬ ಬಿಸಿಲಿದೆ ಅಲ್ವಾ. ಇವಾಗ ನಾವು ಬಿಸಿಲಲ್ಲಿ ಓಡಾಡಿ ಕೆಲಸ ಮಾಡಿಸ್ತಾ ಇರ್ತೀವಲ್ವ, ಫುಲ್ಲು ಟ್ಯಾನ್ ಆಗೋದಿರ್ಬೋದು. ಈ ತಲೆನೋವಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ನನಗೆ 3 ದಿನದಿಂದ. ಅದಕ್ಕೋಸ್ಕರ ಇವತ್ತು ಕ್ಯಾಪ್ ಹಾಕ್ಕೊಂಡು ಬಂದಿದ್ದೀನಿ. ಪಾಪ ಹುಡುಗರು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ನಾವು ಕೂಡ ಹೋಗಿ ನೋಡಿ ಮಾಡಿಸ್ತಾ ಇರಬೇಕಲ್ವ. ಹಾಗಾಗಿ ನಾನು ಇವತ್ತು ಕ್ಯಾಪ್ ಬಂದಿದ್ದೀನಿ. ಸ್ವಲ್ಪ ಬಿಸಿಲಿಂದ ಸ್ವಲ್ಪನಾದರೂ ಅವಾಯ್ಡ್ ಮಾಡೋಣ ಅಂತ. ಹಾಗೆ ಸನ್ಸ್ಕ್ರೀನು ಅಷ್ಟೇ ತುಂಬ ಬಂದಿದ್ದೀನಿ ಇವತ್ತು. ಅದು ಕೂಡ ಖಾಲಿ ಆಗ್ತಾ ಇದೆ, ಅದು ಕೂಡ ತಗೋಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಮಾರ್ನಿಂಗ್ ಟೈಮು ಮತ್ತು ನೈಟ್ ಟೈಮು ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಹಾಗೆ ಸ್ವಲ್ಪ ಒಂದು 11 ಗಂಟೆ ಆದಮೇಲೆ ಫುಲ್ಲು ಬಿಸಿಲಿರುತ್ತೆ. ಅದು ನೋಡೋಕ್ಕೆ ಕಣ್ಬಿಡೋಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಬಿಸಿಲಿರುತ್ತೆ. ಹಾಗೆ ಇವತ್ತು ಸೋಮವಾರ ನಾನು ಕೆಲಸ ಎಲ್ಲ ಮುಗಿಸಿ ಮನೇಲಿ. ಹಾಗೆ ನಾನು ಬರೋದೇ ಇವತ್ತು 10:30 ಆಯಿತು ಕೆಲಸಕ್ಕೆ. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಇವತ್ತು. ಯಾಕಂದರೆ ನನಗೆ ನಿನ್ನೆ ಸ್ವಲ್ಪ ಅಲ್ಲಿ ಕೆಲಸ ಮಾಡಿದೆ ರೆಸಾರ್ಟಲ್ಲಿ. ಯಾಕಂದರೆ ನಮ್ಮ ರೆಸಾರ್ಟ್ ಆದಮೇಲೆ ನಾವು ಕೂಡ ಮಾಡಬೇಕಲ್ವ. ಇಷ್ಟು ದಿನ ನಾನು ಏನೂ ಮಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ನಮ್ಮ ರೆಸಾರ್ಟು ಇನ್ನೂ ಚೆನ್ನಾಗಿರಬೇಕು, ಯಾಕಂದರೆ ತುಂಬ ಕೆಲಸಗಳಿದ್ದಾವೆ. ನಮ್ಮ ರೆಸಾರ್ಟು ನಮ್ಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಮಗೂ ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಕೂಡ ನಿನ್ನೆ ಸ್ವಲ್ಪ ಕೈ ಹಾಕಿಬಿಟ್ಟು ಒಂದು ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿದೆ ಗಿಡದ್ದು. ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ನಿನ್ನೆ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಫುಲ್ಲು ಇಲ್ಲೆಲ್ಲ ಶೋಲ್ಡರ್ ನೋವು ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಫುಲ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಬರೋ ಅಷ್ಟರಲ್ಲಿ 10:30 ಆಗೋಯಿತು. ಹಾಗೆ ನಿನ್ನೆ ಬಿಗ್ ಬಾಸಲ್ಲಿ ಹನುಮಂತ ಗೆದ್ದಿರೋ ತುಂಬ ಖುಷಿ ಆಯಿತು. ಆದರೂ ನಾನು ತ್ರಿವಿಕ್ರಮ್ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ತ್ರಿವಿಕ್ರಮ್ ಗೆಲ್ತಾರೆ. ಹಾಗೆ ಬೆಡ್ಸ್ ಕೂಡ ಕಟ್ಟಿದ್ದೆ ನಾನು ಗಿರಿ ಹತ್ರ. ತ್ರಿವಿಕ್ರಮೇ ಗೆಲ್ಲೋದು ಅಂತ ಹೇಳ್ಬಿಟ್ಟು 500 ರುಪೀಸು ಬೆಡ್ಸ್ ಕಟ್ಟಿದ್ದೆ. ಬೆಳಗ್ಗೆನೇ 500 ರುಪೀಸ್ ಇವತ್ತು ಕೊಟ್ಬಿಟ್ಟೆ ಗಿರಿಗೆ. ಬೆಡ್ಸ್ ಕಟ್ಬಿಟ್ಟು ಸೋತ್ಬಿಟ್ಟೆ ನಾನು. ಯಾಕಂದರೆ ನಾನಂತೂ ನಿಜವಾಗ್ಲೂ ತ್ರಿವಿಕ್ರಮೇ ಗೆಲ್ತಾನೆ ಅಂತ ಅಂದ್ಕೊಂಡಿದ್ದು. ಹನುಮಂತ ಗೆದ್ದಿರೋದಲ್ವಾ ಬಿಗ್ ಬಾಸು. ಪರವಾಗಿಲ್ಲ, ಹನುಮಂತ ಗೆದ್ದಿರೋದು ಖುಷಿನೇ. ಅಂದರೆ 50-50, ಇಬ್ಬರಲ್ಲಿ ಯಾರು ಗೆದ್ದರೂ ಓಕೆ ಅನ್ನೋ ಥರ. ಬಟ್ ನಾನು ಗಿರಿ ಹತ್ರ ಬೆಡ್ಸ್ ಕಟ್ಟಿರೋದು ತ್ರಿವಿಕ್ರಮ್ ಗೆಲ್ತಾರೆ ಅಂತ. ಬಟ್ ಹನುಮಂತ ಗೆದ್ದಿದ್ದು. ಪರವಾಗಿಲ್ಲ, ಗೆದ್ದರೆ ನನ್ನ ಗಂಡನೇ ಅಲ್ವಾ ಗೆದ್ದಿರೋದು, ಅದೊಂದು ಓಕೆ, ಪರವಾಗಿಲ್ಲ, ಏನು ಇಶ್ಯೂ ಇಲ್ಲ. ಹೀಗೆ ನೋಡಿ ಫುಲ್ ಗಾಳಿ ನೋಡಿ ಯಾವ ಥರ ಬೀಳ್ತಾ ಇದೆ. ಕಸ ಎಲ್ಲ ಎಷ್ಟೇ ಗುಡಿಸಿದ್ರೂ ಹಾಗೇ ಆಗುತ್ತೆ. ಮತ್ತು ನನಗೇ ಬೇಜಾರಾಗುತ್ತೆ ರೋಡ್ಗಳನ್ನೆಲ್ಲ ನೋಡಿದ್ರೆ. ಮತ್ತೆ ಅವ್ರು ಹುಡುಗರು ಗುಡಿಸ್ತಾನೆ ಇರಬೇಕು, ಮತ್ತೆ ಈ ಥರ ಬೀಳ್ತಾನೆ ಇರುತ್ತೆ ಅಂತ. ಯಾಕಂದರೆ ಈ ಟೈಮಲ್ಲಿ ಹಾಗೇ ಎಲೆಗಳು ಉದುರ್ತಾನೇ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ಉದುರ್ತಾ ಇರುತ್ತೆ. ಯಾಕಂದರೆ ಯುಗಾದಿ ಆದಮೇಲೆ ಮತ್ತೆ ಎಲ್ಲ ಹೊಸದಾಗಿ ಎಲೆ ಚಿಗುರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಹಾಗಾಗಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಹೀಗೆ ಆಗುತ್ತೆ. ತೋರಿಸ್ತೀನಿ ನೋಡಿ ಇದೆಲ್ಲ ಗುಡಿಸಿರೋದೇನೆ ನಿನ್ನೆ. ನೋಡಿ ಮತ್ತೆ ಹಾಗೆ ಆಗ್ತಾಯಿದೆ. ನೋಡಿ ಇಲ್ಲೆಲ್ಲ ಎಷ್ಟೊಂದು ಬೀಳ್ತಾ ಇದೆ. ಈ ಥರ ಗಾಳಿ ಬಂದುಬಿಡುತ್ತೆ, ಫುಲ್ಲು ತೂರ್ಕೊಂಡು ಹೊರಟೋಗುತ್ತೆ. ಹಾಗಾಗಿ ಎಷ್ಟು ಗುಡಿಸಿದ್ರು ಹಾಗೇ ಇರುತ್ತೆ. ಹಾಗೆ ಒಂದಿಷ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಆಮೇಲೆ ಯಾಕಂದರೆ ಇದು ಒಂದು 6 ಎಕರೆ ಜಾಗದಲ್ಲಿ ಇರೋದು ರೆಸಾರ್ಟು. ಯಾಕಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿಸಿದ್ರು ಮತ್ತೆ ಅದು ಹಾಗೇ ಆಗುತ್ತೆ. ಒಂದು ಕಡೆಯಿಂದ ಹೋದರೆ ಮತ್ತು ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಮತ್ತೆ ಈ ಕಡೆ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಮತ್ತೆ ಆ ಕಡೆಯಿಂದ ಬರ್ತಾ ಇರುತ್ತೆ. ಕಳೆ ಇರ್ಬೋದು, ಹಾಗೆ ಕಸ ಇರ್ಬೋದು, ಈ ಥರ ಎಲ್ಲ. ಅದಕ್ಕೆ ಮತ್ತೆ 5 ಜನ ಹುಡುಗರನ್ನ ಕರೆಸಿದ್ದೀನಿ. 5 ಜನ ಹುಡುಗರು ಬಂದಿದ್ದಾರೆ. ಫಸ್ಟ್ 4 ಜನ ಇದ್ದಿದ್ದು, ಇವಾಗ ಮತ್ತೆ 5 ಮೆಂಬರ್ಸ್ ಬಂದಿದ್ದಾರೆ. ಹಾಗಾಗಿ ಎಲ್ಲದನ್ನು ಇವಾಗ ನೀಟಾಗಿ ಎಲ್ಲ ಕಡೆಯಿಂದ ಮಾಡಿಸ್ಕೊಂಡು ಹೋಗ್ತಾ ಇರೋದು. ಹಾಗೆ ಇವತ್ತು ಸ್ವಲ್ಪ ಕನಕಪುರ ಹೋಗೋದಿದೆ. ಸ್ವಲ್ಪ ನರ್ಸರಿಗೆ ಹೋಗ್ಬಿಟ್ಟು ಸ್ವಲ್ಪ 3-4 ಗಿಡ ತರೋದಿದೆ. ಗಿಡ ತರಬೇಕು. ಯಾಕಂದರೆ ಇಂಡೋರ್ ಪ್ಲ್ಯಾಂಟ್ಸ್ನ ತರಬೇಕು ಮನೆ ಒಳಗಡೆ ಇಡೋದಕ್ಕೆ. ರೂಮಲ್ಲಿ ಒಂದು ಇಟ್ಟಿದ್ದೀನಿ ಆಲ್ರೆಡಿ, ಇನ್ನು ಬೇಕು, ಹಾಲ್ಗೆ ಬೇಕು, ಆಮೇಲೆ ಮತ್ತೆ ರೂಮ್ಗೆ ಬೇಕು ಅಂತ ತರಕ್ಕೆ ಹೋಗಬೇಕು. ಗಿರಿ ಹೋಗಿದ್ದಾರೆ ಆಲ್ರೆಡಿ ಕನಕಪುರಕ್ಕೆ. ಅವರು ಕಟಿಂಗ್ ಏನೋ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ ಸ್ಪಿನ್ಗೆ. ಬಟ್ ನಾನು ಹೋಗಬೇಕು. ಒಂದು ಸ್ವಲ್ಪ ಬಿಸಿಲಿದೆ ಅಲ್ವಾ, ಬಿಸಿಲು ಸ್ವಲ್ಪ ಕಡಿಮೆ ಆದಮೇಲೆ ನೋಡಬೇಕು. ಯಾಕಂದರೆ ನಾವು ಕನಕಪುರಕ್ಕೆ ಜಾಸ್ತಿ ಕಾರ್ ತೊಗೊಂಡು ಹೋದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ನಾವು ಕಾರಲ್ಲಿ ಹೋದರೆ. ಅದಕ್ಕೆ 2 ವೀಲರಲ್ಲಿ ಹೋದರೆ ಸ್ವಲ್ಪ ಬೇಗ ಹೋಗಿ ಬೇಗ ಬಂದುಬಿಡ್ಬೋದು. ಕಾರಲ್ಲಿ ಹೋದರೆ ಲೇಟ್ ಆಗುತ್ತೆ ಬರೋದು.
ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಈ ಬಿಸಿಲಲ್ಲಿ ಟೂ ವೀಲರಲ್ಲಿ ಹೋಗಿ ಮತ್ತು ಗಿಡ ಬೇರೆ ತರಬೇಕಲ್ಲ, ಟೂ ವೀಲರಲ್ಲಿ ತೊಗೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಬೇಕು ಏನಾಗುತ್ತೆ, ಗಿರಿ ಏನಂತಾರೆ ನೋಡಬೇಕು. ನಿನ್ನೆನೇ ಹೋಗಬೇಕು ಅಂದ್ಕೊಂಡೆ, ನಿನ್ನೆ ಸ್ವಲ್ಪ ನಾನು ಫ್ರೀ ಇದ್ದೆ ಮಧ್ಯಾಹ್ನ ಟೈಮಲ್ಲಿ. ಹೋಗೋಣ ಅಂದರೆ ಇವರು ಬೇಡ ಅಂತ ಹೇಳಿದ್ರು. ಬಿಸಿಲಲ್ಲಿ ಯಾಕೆ ಹೋಗ್ತೀಯಾ, ಬೇಡ ಅಂತ ಹೇಳಿದ್ರು. ನಾಳೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೋಗಿರಲಿಲ್ಲ ನಿನ್ನೆ. ಇವತ್ತು ಅವರಿಗೆ ಅಂಗಡಿ ರಜಾ ಅಲ್ವಾ, ಹಾಗಾಗಿ ಅವರು ಅಂಗಡಿ ರಜಾ ಹಾಕಿದ್ದಾರೆ. ಅದಕ್ಕೆ ಅವರು ಕಟಿಂಗ್ ಮಾಡ್ಸೋಕ್ಕೆ ಹೋಗಿದ್ದಾರೆ. ನೋಡಬೇಕು ಅವರೇ ಇವಾಗ ಕರ್ಕೊಂಡು ಹೋಗ್ತಾರೆ ಅಥವಾ ನಾನೇ ಹೋಗಿ ತರೋದಾ ಅಂತ ನೋಡಬೇಕು. ಬನ್ನಿ ಇವತ್ತಿನ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಂ, ಬೆಳಗ್ಗೆನೇ ಸ್ವಲ್ಪ ಟೀ ಮಾಡಿಸಿ ಇಟ್ಬಿಡು ಇವ್ರಿಗೆ. ಟೀ ಕುಡ್ಕೊಂಡು ಬಂದ್ಬಿಡ್ಲಿ ಕೆಲಸಕ್ಕೆ. ಜ್ಯೂಸ್ ಕುಡ್ದಂಗೆ ಕುಡ್ಕೊಬಿಡಿ ಅತ್ತೆಗೆ. ಅಯ್ಯೋ, ಕನಕಪುರ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಕನಕಪುರ ಹೋಗ್ತಾ ಇದ್ದೀನಿ. ಸ್ವಲ್ಪ ಪ್ಲ್ಯಾಂಟ್ಸ್ ತರೋದಿತ್ತು, ಅದಕ್ಕೋಸ್ಕರ. ಗಾಡಿ ಕೀ ಇಲ್ಲೇ ಬಿಟ್ಟಿದ್ದೀನ, ಒಳಗೆ ತೊಗೊಂಡೋಗಿದ್ದೀನಿ. ಅಯ್ಯೋ, ಒಳಗೆ ಬಿಟ್ಬಿಟ್ಟಿದ್ದೀನಿ. ಅಯ್ಯೋ ಶೆಟ್, ಬೇರೆ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಕೀ ಇಲ್ಲೇ ಬಿಟ್ಬಿಟ್ಟಿದ್ದೆ. ಗಿರಿ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಏನು ಮಾಡೋದು, ಬಿಸಿಲು. ಟೂ ವೀಲರಲ್ಲಿ ಹೋಗಬೇಕು. ಪೆಟ್ರೋಲ್ ಇಲ್ಲ. ಕನಕಪುರ ತನಕ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಏನಾಗುತ್ತೋ ನೋಡಬೇಕು. ಏರ್ಪೋರ್ಟ್ಸ್ ಡಿಕ್ಕಿಲಿದೆ. ಹಾಕ್ಕೊಂಡು ನಾನು ಡಿಕ್ಕಿಲೇ ಇರುತ್ತೆ ಯಾವಾಗಲೂ, ಏರ್ಪೋರ್ಟ್ಸ್ ಯಾವಾಗಲೂ. ಮತ್ತು ಒಂದು ಪರ್ಸು ಡಿಕ್ಕಿಲೇ ಇರುತ್ತೆ. ಏರ್ಪೋರ್ಟ್ಸ್ ಹಾಕ್ಕೊಂಡು ಸಾಂಗ್ ಕೇಳ್ಕೊಂಡು ಹೋಗೋದು, ಇಲ್ಲ ಅಂದರೆ ಬೇಜಾರು ಅಂತ. ಓಕೆ, ಕನಕಪುರ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ. ನಡೀರಿ ನರ್ಸರಿ ಹತ್ರ ಬಂದಿದ್ದೀವಿ ಇವಾಗ. ಈ ಥರ ರೋಸ್ ಗಿಡ ಎಲ್ಲ ತಗೊಳ್ಳಲ್ಲ, ಇಂಡೋರ್ ಪ್ಲ್ಯಾಂಟ್ಸ್ ಅಷ್ಟೇ ತಗೊಳ್ಳೋದು. ಇಂಡೋರ್ ಪ್ಲ್ಯಾಂಟ್ಸು. ನೋಡಿ, ಈ ಬ್ಯಾಂಬೋದು ಪೂಲ್ ಸುತ್ತ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ಹಿಂದಿನ ವ್ಲಾಗಲ್ಲಿ. ನೋಡಿ ಇವಾಗ ಫುಲ್ ಆಗಿದೆ ಇದು. ಇವಾಗ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕಿನ್ನೂ ಈ ಥರ ಪೇಂಟ್ ಮಾಡಬೇಕು. ಸ್ವಲ್ಪ ಬೇರೆ ಕೆಲಸ ಎಲ್ಲ ಮುಗಿದ್ಮೇಲೆ ಇದನ್ನು ಮಾಡಿಸ್ಬೇಕು. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸುತ್ತೆ. ಈ ಪೇಂಟ್ ಹೊಡೆದ್ಮೇಲೆ, ಪಾಲಿಶ್ ಹಾಕಿದ್ಮೇಲೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ನೋಡಿ ಇದು ಫುಲ್ಲು ಈ ಥರ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ನಾನು ಕೂಡ ಕನಕಪುರ ಹೋಗಿದ್ದೆ. ಹಾಗೆ ಅಲ್ಲಿ ನರ್ಸರಿಗೆ ಹೋದ್ವಿ. ಅಲ್ಲಿ ನಮಗೆ ಅಷ್ಟು ಇಷ್ಟ ಆಗಿಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಯಾವುದೂ. ಅದಕ್ಕೆ ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಹೋಗಬೇಕು. ಅದಕ್ಕೇ ಅಲ್ಲಿ ತಗೊಳ್ಳೋಣ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗಲೇ ಒಂದು ಪ್ಲ್ಯಾಂಟ್ ತಂದಿದ್ದೆ. ಅಲ್ಲಿ ಆ ನರ್ಸರಿಲಿ ಚೆನ್ನಾಗಿತ್ತು. ಅದಕ್ಕೆ ಅಲ್ಲೇ ತರೋಣ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ. ಯಾಕಂದರೆ ನೆಕ್ಸ್ಟ್ ಸೋಮವಾರ ಮತ್ತೆ ಬೆಂಗಳೂರಿಗೆ ಹೋಗೋದಿದೆ. ಆವಾಗಲೇ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಹಾಗೆ ವಾಪಸ್ ಬಂದ್ವಿ. ಹಾಗೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ನಾನು. ಹಾಗೆ ಹೋಟೆಲ್ಗೆ ಹೋಗಿ ಸ್ವಲ್ಪ ತಿಂದ್ಕೊಂಡು ಹಾಗೆ ಮತ್ತೆ ನಾನು ಇವಾಗ ರೆಸಾರ್ಟ್ಗೆ ಬಂದೆ. ಯಾಕಂದರೆ ನನ್ನದು 6 o'clock ತನಕ ಡ್ಯೂಟಿ ಅಲ್ವಾ. ಮಧ್ಯದಲ್ಲಿ ಹಾಗೆ ಒಂದು 2 hour ಆಯಿತು. ಇನ್ನೇನು ನಾನು ಮನೆಗೆ ಹೋಗಿ ಕನಕಪುರ ಹೋಗಿ ಬರೋ ಅಷ್ಟರಲ್ಲಿ 2 hour ಆಯಿತು. ಆಮೇಲೆ ಇವಾಗ ಹುಡುಗರೆಲ್ಲ ಏನು ಮಾಡ್ತಾಯಿದ್ದಾರೆ ನೋಡಬೇಕು. ಬೆಳಗ್ಗೆ ಎಲ್ಲ ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡ್ತಾಯಿದ್ರು. ಇವಾಗ ನಿನ್ನೆ ಎಲ್ಲ ಚೆಕ್ಔಟ್ ಆಯ್ತಲ್ವಾ, ಅದು ರೂಮ್ ಕ್ಲೀನ್ ಮಾಡೋಕೆ ಹೇಳಿದ್ದೀನಿ. ನಿನ್ನೆ ಜಾಸ್ತಿ ರೂಮ್ಸ್ ಏನು ಇರಲಿಲ್ಲ, ಎಲ್ಲ ರೂಮು ಏನು ಫಿಲ್ ಇರಲಿಲ್ಲ. ಒಂದು 10 ರೂಮ್ ಫಿಲ್ ಇತ್ತು. ಅದಕ್ಕೋಸ್ಕರ ಒಂದು 10 ರೂಮ್ ಕ್ಲೀನ್ ಮಾಡ್ತಾಯಿದ್ದಾರೆ. ಇವತ್ತೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡ್ರೆ ನಾಳೆ ಮತ್ತೆ ಗಾರ್ಡನಿಂಗು. ಯಾಕಂದರೆ ಮಾರ್ನಿಂಗ್ ಸ್ವಲ್ಪ ಬಿಸಿಲು ಕಮ್ಮಿ ಅಂದ್ಬಿಟ್ಟು ಅವರಿಗೆ 7 ಇಂದ 11 ತನಕ ಗಾರ್ಡನಿಂಗ್ ಮಾಡೋಕ್ಕೆ ಹೇಳಿದ್ದೆ. ಇವಾಗ ರೂಮ್ ಕ್ಲೀನ್ ಮಾಡ್ತಾಯಿದ್ದಾರೆ ಸ್ವಲ್ಪ ಮಧ್ಯಾಹ್ನ ಟೈಮು. ಯಾಕಂದರೆ ಇವತ್ತು ರೂಮೆಲ್ಲ ಫಿನಿಷ್ ಮಾಡಿಕೊಂಡ್ರೆ ನಾಳೆ ಬೇರೆ ಕೆಲಸ ಎಲ್ಲ ಮಾಡ್ಬೋದು ಅಂತ.
2 ಮೆಂಬರ್ಸ್ ಗೆಸ್ಟ್ ಬಂದಿದ್ದರು. ಅದಕ್ಕೆ ಲೈವ್ ಮುಗಿಸಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಹಾಗೆ 2 ಮೆಂಬರ್ಸ್ ಗೆಸ್ಟ್ ಬಂದರು. ಅದಕ್ಕೆ ಅವ್ರನ್ನ ರೂಮ್ ತೋರಿಸೋಣ ಅಂತ ಹೋದೆ. ಅವ್ರು ಯಾರೂ ಇಲ್ಲ, ಒಂದು ಸ್ವಲ್ಪ ಪರಿಚಯದವರೇನೆ. ಅವರಿಗೆ ರೂಮ್ ತೋರಿಸ್ಬಿಟ್ಟು ಹಾಗೆ ಮತ್ತು ನಾನು ಹೊರಡ್ತಾ ಇದ್ದೀನಿ. ಟೈಮ್ ಬೇರೆ ಆಯಿತು, ಅದಕ್ಕೋಸ್ಕರ ಈವ್ನಿಂಗ್ ವ್ಲಾಗ್ ಇವಾಗ ಮಾಡ್ತಾ ಇರೋದು. ನಾನು ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿಬಿಡ್ತು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ, ಅದಕ್ಕೋಸ್ಕರ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಸಂಜೆ ಬಂದು ಪೂಜೆ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾನು ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸಿ ಟಿಫನೆಲ್ಲ ಮುಗಿಸಿ ಹೋಗೋ ಅಷ್ಟರಲ್ಲಿ 10 ಗಂಟೆ ಆಗಿಬಿಡ್ತು. ಅದಕ್ಕೋಸ್ಕರ ಪೂಜೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಸಂಜೆ ಬಂದುಬಿಟ್ಟು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಅಂತೂ ನಾನು ಟಿ ವಿಲಿ ಬಂದ್ಬಿಟ್ಟೆ. ನನಗೆ ಖುಷಿ ನನ್ನನ್ನು ನೋಡೋದಕ್ಕೇ. ನಮ್ಮ ಯಜಮಾನ್ರಿಗೆ ನಿನ್ನೆ ಹನುಮಂತ ಗೆದ್ದಿರೋದಕ್ಕೆ ಇವತ್ತು ಯೂಟ್ಯೂಬಲ್ಲಿ ಹಾಕ್ಕೊಂಡು ಸರಿಗಮಪದಲ್ಲಿ ಹೇಳಿರೋ ಸಾಂಗ್ನೆಲ್ಲ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಇವಾಗ ಊಟ ಎಲ್ಲ ಮುಗಿಸಿ ಹಾಗೆ ಇವರು ಕೂಡ ಬಂದರು, ಎಲ್ಲೋ ಆಚೆ ಹೋಗಿದ್ರು, ಬಂದರು. ಇವಾಗ ಫ್ರೂಟ್ಸ್ ತಿಂತ ಕೂತಿದ್ದಾರೆ ಈಚೆ. ಹಾಗೆ ನಾನು ವ್ಲಾಗ್ ಎಂಡ್ ಮಾಡಬೇಕಲ್ಲ, ಅದಕ್ಕೆ ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದೆ. ಹಾಗೆ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಇದು, ಜಾಸ್ತಿ ಲಾಂಗಾಗಿ ಮಾಡೋಕ್ಕಾಗಿಲ್ಲ. ಈ ಪುಟ್ಟ ವ್ಲಾಗ್ನ ಇಲ್ಲಿಗೆ ಮುಗಿಸೋ ಅಂಥ ಸಮಯ ಆಯಿತು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಸಜೆಸ್ಟ್ ಮಾಡಿ ನನ್ನ ವೀಡಿಯೋಸ್ನ ನೋಡೋದಕ್ಕೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.